ನೋಡಿ ಮಕ್ಕಳೇ, ನಾವಿವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಧರ್ಮಸ್ಥಳದ ಹತ್ರ ನೇತ್ರಾವತಿ ನದಿ ನೀವೆಲ್ಲ ಕೇಳಿರ್ತೀರ. ನೇತ್ರಾವತಿ ನದಿ ಹತ್ರನೇ ಇದ್ದೀವಿ. ಈಗ ಬಸ್ಸು ಡ್ರೈವರನ್ನು ಬಸ್ ಪಾರ್ಕ್ ಮಾಡ್ತಾರೆ. ಪಾರ್ಕ್ ಮಾಡಿದ ತಕ್ಷಣ ನೀವೆಲ್ಲರೂ ಬಸ್ ಇಳಿದ್ಬಿಟ್ಟು ಒಂದು ಕೆಲಸ ಮಾಡಿ, ಮಂಜು, ಪ್ರದೀಪ, ವಸಂತು, ನೀವು ಹುಡುಗರು, ನಿಮಗೆ ಸ್ವಲ್ಪ ನಾಲೆಡ್ಜ್ ಇರುತ್ತೆ, ಅರ್ಥ ಆಯ್ತಾ? ಈ ಹೆಣ್ಮಕ್ಳನ್ನು ಸಣ್ಣ ಸಣ್ಣ ಹುಡುಗರನ್ನೆಲ್ಲ ಕರ್ಕೊಂಡು ನನ್ನ ಹಿಂದೆ ಬರಬೇಕು. ನೇತ್ರಾವತಿ ನದಿ ಹತ್ರ ಸ್ನಾನ ಮಾಡಬೇಕಾಗುತ್ತೆ ಎಲ್ರೂ. ಅಲ್ಲಿ ನೇತ್ರಾವತಿ ನದಿ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ, ಅರ್ಥ ಆಯ್ತಾ? ಹುಷಾರಾಗಿ ಇಳಿಬೇಕು. ಮತ್ತು ಒಬ್ಬರು ಕೈ ಒಬ್ಬರು ಬಿಟ್ಟಿರೋಂಗಿಲ್ಲ. ಸ್ನಾನ ಮಾಡಬೇಕು ಆದರೂ ಅಷ್ಟೇ, ನೀರು ಜಾಸ್ತಿ ಹರಿತಾ ಇದ್ದಾವೆ, ತೀರಾ ಮುಂದಕ್ಕೆ ಹೋಗಂಗಿಲ್ಲ, ಅರ್ಥ ಆಯ್ತಾ? ಯಾಕೆಂದರೆ ಮುಂದಕ್ಕೆ ಹೋಗ್ಬಿಟ್ರೆ ನೀವು ನೀರಲ್ಲಿ ಮುಳುಗೋಗ್ಬಿಡ್ತೀರ. ಹುಷಾರಾಗಿ ನಾನು ಹೇಳಿದ್ದ ಮಾತು ಕೇಳ್ಕೊಂಡು ಮಾತ್ರ ಇಳಿಬೇಕು. ಇಲ್ಲಾಂದರೆ ನಾನು ಮಾತ್ರ ಸಿಟ್ಟಾಗ್ಬಿಡ್ತೀನಿ, ಅರ್ಥ ಆಯ್ತಾ? ವಿಶೇಷವಾಗಿ ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ, ಅರ್ಥ ಆಯ್ತಾ? ಸಾ ಮತ್ತೆ ಬಟ್ಟೆನೆಲ್ಲ ಇಲ್ಲೇ ಇಕ್ಕದ ಬಸ್ನಾಗೆ, ಇಲ್ಲ ಅಂದ್ರೆ ಅಲ್ಲಿಗೆ ತಗೊಂಡೋಗ್ಬೇಕ ಸಾ? ಹೆಂಗ್ ಮಾಡೋಣ ಸಾ? ಏ ಮಂಜುನಾಥ, ಬಟ್ಟೆ, ಪರ್ಸು, ಬ್ಯಾಗು ಎಲ್ಲ ಇಲ್ಲೇ ಬಿಡ್ಬೇಕಪ್ಪ. ಅಲ್ಲೆಲ್ಲ ಕಳ್ಕೊಂಬಂದ್ಬಿಡ್ತಿರ್ಕೊಂಡ್ರು ನೀವು. ಅದರಿಂದಾಗಿ ಬನ್ನಿ, ಈಗ ಡ್ರೈವರ್ ಬಸ್ ನಿಲ್ಸಿದ್ದಾರೆ, ಎಲ್ಲ ಇಳ್ಕೊಂಬಿಡೋಣ ಬನ್ನಿ. ಏ ಮಂಜುನಾಥ, ಪ್ರದೀಪ, ಕರ್ಕೊಂಬಂದ್ರಪ್ಪ ಎಲ್ಲರೂ. ಹ್ಞೂ ಸರಿ ಸಾತು, ನಡೀರಿ ಸರ್, ನಾವು ಬರ್ತೀವಿ. ವಸಂತ, ಲೋ ಪ್ರದೀಪ, ಮೇಷ್ಟ್ರು ನಮ್ಗೆ ಹೇಳೋರು ಕೊಡು, ನಮ್ಮ ಮೂವರ್ಗು. ಅಮ್ಮಿ, ಪಿಂಕಿ, ಪರಿಮಳ, ಎಲ್ಲರೂ ಹುಷಾರಾಗಿ ಬರಬೇಕು. ಯಾಕಂದ್ರೆ ಇಲ್ಲಿ ಧರ್ಮಸ್ಥಳ ಜನ ಜಾಸ್ತಿ ಇರ್ತಾರೆ. ನಿಧಾನಕ್ಕೆ ಬರ್ಬೇಕು ಎಲ್ಲರೂ, ಸರಿನಾ? ಬತ್ತೀವಲ್ಲ ಮಂದ, ನಮಗೂ ಗೊತ್ತೈತೆ, ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನಮ್ಮ ಅಪ್ಪ ಅಮ್ಮ ಕಕ್ಕಂಬಲ್ಲವಳೆ, ನಾವು ಬಂದಿದ್ದೀವಿ. ಇವನು ಹೇಳ್ದಂಗೆ ಏನು ಕೇಳಲ್ಲ ನಾವು, ನಮಗೂ ಗೊತ್ತೈತೆ, ಮೇತ್ ಹೇಳ್ದಂಗೆ ನಾವು ಮಾತೀವಿ. ಇದು ಯಾವುದಲ್ಲ ಈ ಪಿಳ್ಳೆ, ಹೇಳ್ದಾರ ಮಾತೇ ಕೇಳಲ್ಲ. ಮೇಷ್ ಹೇಳಿದ್ದೆ ನಾಡು, ಮಂಜುನ್ ಮಾತು ಕೇಳ್ರಿ ಅಂತ ತಾನೆ. ತಡಿಯ ಮಣಿ, ಹೋಗಿ ಮೇಷ್ ಹೇಳ್ತೀನಿ ಗಮ್ತಾನ. ಹೋಗ ಮಂಜು, ಆಳೆ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮನ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿದ್ದೀವಿ, ಈಗೇನು ಹೊಸ್ತ ಹೇಳಕ್ ಬರಬೇಡ ಅಂತ ಹೇಳ್ತಾಳೆ ಪರಿಮಳ ಅಂತಾನ. ಮೇಷದ ಹೇಳ್ತೀನಿ ತಡಿಯಮ್ಮಿ. ಹೊರಗಡೆ ನಾ ಬಂದಿತ್ತಾಗ ನಾ ಹೇಳ್ದಾರ ಮಾತು ಕೇಳ್ರಿ, ಗಂಡು ಮೀರ್ದಾಟ ಆಡ್ಬೇಡ್ರಿ ಅಮ್ಮಿ. ಬಂದ್ಬೋದು ಇವನು ಹೇಳ್ದಂಗೆ ಕೇಳ್ತಾರೆ. ಹೋಗಲ್ಲ ಹೋಗತ್ತೆ. ಲೋ ಪ್ರದಿ, ಈ ಪಿಳ್ಳೆ ಪರಿಮಳ ಐತಲ್ಲ, ಅದನ್ನ ಹೋಗ್ಬೇಕಾರೆ ಇಲ್ಲೇ ಕಾಡ್ನಾಗ ಬಿಟ್ಟು ಹೋಗ್ಬೇಕಲ್ಲ. ಎಲ್ಲ ನನ್ನ ಕೋತಿ ಜೊತೆಗೆ ಆಡ್ಕೊಂಡು ಚಂದಾಕಿರ್ತೈತಿ. ಇಲ್ಲಾಂದ್ರೆ ಕಿಟಕಿಗಾಸಿ ಹಾಸಿಗೆ ಹಸ್ಬಿಡನೆ ಹೋಗ್ಬೇಕಾರೆ. ಬೋಲ್ ಮಾತಾಡ್ತೈತಿ ಯಾಕನ. ಲೋ ನನ್ನ ಮಗನೇ, ಬೇಕಾರೆ ಆಮೇಲೆ ಬಸ್ನಾಗ ಮಾತಾಡ್ಕೊಂಡು ಹೋಗೋಣ. ಬಾಯಿವಾಗ ಮೇಷ್ಟ್ರು ಬೈಗಿದರು, ಹೋಗಂಬಾರೋ. ಆತು ಎಲ್ರು ಬರ್ರಿ, ಬಸ್ಸಿನ ಕೇಳಿಕೀಗ. ಮಂಜುನಾಥ, ಎಲ್ರು ಬಂದ್ರಲ್ವೇನೋ? ಹ್ಞೂ ಸಾ, ಎಲ್ಲರೂ ಬಂದಿದ್ದೀವಿ. ನಾನು, ಪ್ರದೀಪ, ವಸಂತ, ಪರಿಮಳ, ಪಿಂಕಿ, ತಿರ್ಗಾ ಇವನು ಭೋಜ, ಮತ್ತೆ ಇನ್ನೊಬ್ಬ ಸಿದ್ಧ, ಎಲ್ಲರೂ ಬಂದಿದ್ದೀವಿ ಸಾ. ಓಕೆ, ನಾನಿವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದು ನೇತ್ರಾವತಿ ನದಿ, ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ನೇತ್ರಾವತಿ ನದಿ. ಇಲ್ಲೇ ಹರಿದೋಗೋದು ನೇತ್ರಾವತಿ ನದಿ. ನೀವು ಇದನ್ನು ನೋಡಿರ್ತೀರ, ನಿಮ್ಮ ತಂದೆ ತಾಯಿ ಜೊತೆ, ನಿಮ್ಮ ಅಜ್ಜಿ ತಾತವ್ರ ಜೊತೆ, ಅಥವಾ ನಿಮ್ಮ ಸಂಬಂಧಿಕರ ಜೊತೆ ಇಲ್ಲಿಗೆ ನೀವು ಬಂದಿರ್ತೀರ, ಧರ್ಮಸ್ಥಳಕ್ಕೆ ಬಂದಿರ್ತೀರ, ಇಲ್ಲಿ ಸ್ನಾನನೂ ಮಾಡಿರ್ತೀರ. ಆದರೆ ಶಾಲೆಯ ಕಡೆಯಿಂದ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಮೇಷ್ಟ್ರ ಜೊತೆ ಬಂದಿರೋದು ಫಸ್ಟ್ ಟೈಮ್ ಅನಿಸುತ್ತೆ ಇದು. ಅದರಿಂದಾಗಿ ಇದು ನಮಗೆ ಈ ಪ್ರವಾಸ ವಿಶೇಷವಾದಂಥ ಪ್ರವಾಸ, ಅರ್ಥ ಆಯ್ತಾ? ಸರಿ ಆಯಿತು. ಈ ನೇತ್ರಾವತಿ ನದಿ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತೀನಿ. ಸ್ನಾನ ಆಗೋದಕ್ಕಿಂತ ಮುಂಚೆ ನೇತ್ರಾವತಿ ನದಿ ಬಗ್ಗೆ ನಿಮ್ಗೆ ಸ್ವಲ್ಪ ಒಂದಷ್ಟು ಮಾಹಿತಿ ಕೊಡ್ತೀನಿ. ಇದು ನೇತ್ರಾವತಿ ನದಿ ಪುಣ್ಯ ನದಿ ಅಂತ ಕರೀತಾರೆ. ಇಲ್ಲಿ ಸ್ನಾನ ಮಾಡಿಕೊಂಡ್ರೆ ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆದೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ನಂಬಿಕೆ. ಅದರಿಂದಾಗಿ ಇಲ್ಲಿ ಧರ್ಮಸ್ಥಳಕ್ಕೆ ಬಂದವರೆಲ್ಲ ಅಲ್ಲಿ ಸ್ವಾಮಿ ಮಂಜುನಾಥನ ದರ್ಶನ ಪಡೆಯೋದಕ್ಕಿಂತ ಮುಂಚೆ ಇಲ್ಲಿ ಸ್ನಾನ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾರೆ, ಅರ್ಥ ಆಯ್ತಾ? ಈಗ ನೀವು ಕೂಡ ಸ್ನಾನ ಮಾಡಬೇಕಿಲ್ಲಿ. ಈ ನೇತ್ರಾವತಿ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತೆ. ಇದರ ಉಗಮ ಸ್ಥಾನ ಪಶ್ಚಿಮ ಘಟ್ಟ, ಅರ್ಥ ಆಯ್ತಾ? ಇದು ಹರ್ಕೊಂಡು ಬಂದ್ಬಿಟ್ಟು ಮಂಗಳೂರಿನ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಮಂಗಳೂರು ಸಮೀಪ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಇದರ ಉಪನದಿ ಬಂದ್ಬಿಟ್ಟು ಕುಮಾರದ್ವಾರ ಅಂತ. ಇದು ಉಪ್ಪಿನಂಗಡಿ ಆ ಸಮೀಪ ನೇತ್ರಾವತಿ ನದಿಗೆ ಸೇರುತ್ತೆ. ಯಾವುದು? ಕುಮಾರದ್ವಾರ, ಅರ್ಥ ಆಯ್ತಾ? ಇದಿಷ್ಟು ನೇತ್ರಾವತಿ ನದಿಯ ಒಂದು ಬಗ್ಗೆ ಒಂದು ಮಾಹಿತಿ. ನಿಮಗೆ ಗೊತ್ತಿರಲಿ ಅಂತ ಹೇಳಿರೋದಷ್ಟೇ. ಈಗ ಸುಮ್ಮನೆ ನಾವೇನು ಮಾಡ್ತೀವಿ ಅಂತಂದರೆ ಟೂರ್ ಹೋಗ್ಬಿಟ್ಟು ಕಣ್ಣಿಗೆ ಸಿಕ್ಕಿದೆಲ್ಲ ನೋಡ್ಕೊಂಡು ಹೊರಟುಬಿಡ್ತೀವಿ. ಅದ್ರ ಬಗ್ಗೆ ಮಾಹಿತಿನೇ ಇರಲ್ಲ ನಮಗೆ. ಮುಂದಿನ ದಿನ ನೀವು ದೊಡ್ಡರಾದ ಮೇಲೆ ನೇತ್ರಾವತಿ ನದಿ ಬಗ್ಗೆ ಏನಾದರೂ ಸ್ವಲ್ಪ ಹೇಳಪ್ಪ ಅಂತ, ಯಾರು ನೀವು ವಿದ್ಯಾವಂತ ಹೇಳಪ್ಪ ಅಂತ ಯಾರಾದರೂ ಕೇಳಿದ್ರೆ ನೀವು ಹೇಳೋಕ್ಕೊಂದು ಮಾಹಿತಿ ಅಷ್ಟೇನ.
ಇದು ದಕ್ಷಿಣ ಕನ್ನಡ ಅಂದರೆ ಮಂಗಳೂರು, ಉಪ್ಪಿನಂಗಡಿ, ಬಂಟ್ವಾಳ ಈ ಕಡೆ ಎಲ್ಲ ಏನು ಕೃಷಿ ಭೂಮಿಗಳಿಗೆ ಇದು ಅನುಕೂಲ ಮಾಡಿಕೊಟ್ಟಿದೆ. ಇದು ಏನು ನದಿ ಜಾಗ ಅಂತ ಹೇಳ್ತಾರಲ್ಲ, ಹಿನ್ನೀರಿನ ಜಾಗ, ಇವೆಲ್ಲ ಹಿನ್ನೀರಿನ ಜಾಗಗಳು. ಈ ಕಡೆ ಜಾಗದ ಒಂದು ಜೀವ ನದಿ ಅಂತ ನಾವು ಕರಿಬೋದು ನಾವು. ಸಾ ಇವಾಗ ಸ್ನಾನ ಮಾಡ್ಬೋದಾ ಸಾ ನಾವು? ಏ ಮಂಜುನಾಥ, ತಡಿಯಪ್ಪ, ನೀನೊಂದ್ರ ಒಟ್ಟು ತಡಿ. ಹುಡುಗರ ನೀವೆಲ್ಲರೂ ಸ್ನಾನ ಮಾಡ್ಕೊಳ್ಳಿ. ಮಂಜುನಾಥ, ನಾನು ನೀನು ಲಾಸ್ಟಿಗೆ ಸ್ನಾನ ಮಾಡೋಣ. ಯಾಕಂದರೆ ಇವರು ಸ್ನಾನ ಮಾಡೋ ಟೈಮಲ್ಲಿ ನಾವೆಲ್ಲರೂ ಹುಷಾರಾಗಿ ನೋಡ್ಕೊಳ್ಬೇಕು. ಅರ್ಥ ಆಯ್ತಾ ಮಕ್ಕಳೇ? ಆ ಕಡೆ ಈ ಕಡೆ ಹೋಗಂಗಿಲ್ಲ. ಅಲ್ಲಿ ಹಗ್ಗ ಕಟ್ಟಿದಾರೆ ನೋಡಿ, ಆ ಹಗ್ಗದಿಂದ ಆ ಕಡೆಗೆ ದಾಟಂಗಿಲ್ಲ ನೀವು. ಈ ಕಡೆ ಮೆಟ್ಲಿದಾವಲ್ಲ, ಮೆಟ್ಲು ಹತ್ರ ನೀವು ಸ್ನಾನ ಮಾಡಿಕೊಂಡು ಅಲ್ಲೇ ಮೆಟ್ಲ ಮೇಲೆ ಕುತ್ಕೊಂಡೇ ಸ್ನಾನ ಮಾಡಬೇಕು. ಒಬ್ಬೊಬ್ಬರೇ ನೀವೇನಾದರೂ ಮುಂದಕ್ಕೆ ಹೋದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ಬೆಂಡೆತ್ತು ಬ್ರೇಕ್ ಹಾಕ್ಬಿಡ್ತೀನಿ. ಹುಷಾರಾಗಿರ್ಬೇಕು. ಅರ್ಥ ಆಯ್ತಾ? ನೀರು ಅಂತಂದರೆ ಎಲ್ರಿಗೂ ಭಯನೇ ಇರಬೇಕು. ನೀವು ಸುಮ್ಮನೆ ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಹೋದರೆ ನಾನು ಮಾತ್ರ ಸುಮ್ಮನಿರಲ್ಲ. ಮಂಜುನಾಥ, ನೀನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು ಇವ್ರನ್ನೆಲ್ಲ. ಸಾ ನೀವೇನ ಹಿಂಗ್ ಅಂತೀರಾ? ಆ ಪಿಳ್ಳೆ ಪರಿಮಳ ಹೆಂಗಂತಿದ್ ಗೊತ್ತೇ? ಬಸ್ನಾಗೆ ಏನಂತ ಅಂತಂದ್ರೆ, ಆಲೆನ ನಾನು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮ ಜೊತೆಗೆ ಬಂದಿದ್ದೀನಿ. ಆಲೆಲ್ಲ ನಾವು ನೇತ್ರಾವತಿ ನದಿನೂ ನೋಡಿದ್ದೀನಿ, ಧರ್ಮಸ್ಥಳ ನೋಡಿದ್ದೀನಿ. ಇಲ್ಲಿ ನನಗೇನು ಹೇಳಕ್ ಬರಬೇಡ, ನೀನು ಸುಮ್ಮನಿರು, ನಿನ್ನ ಮಾತು ಯಾವನ್ ಕೇಳ್ತಾಳೆ, ಹೋಗಲ್ಲೋ ಹಂಗೆ ಹಿಂಗೆ ಅಂತಾಳೆ ಸಾ ಪರಿಮಳ. ನಾನ್ ತಡೆಮಣಿ ಮೇಷ್ಟ್ರಿಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ನನ್ನ ಮಾತೆ ಕೇಳಲ್ಲ ಸರ್. ನೀವು ನೋಡಿದ್ರೆ ಹುಡುಗರ್ನೆಲ್ಲ ನೋಡ್ಕ ಅಂತ ಹೇಳ್ತೀರಾ, ನನ್ನ ಮಾತೆ ಕೇಳಲ್ಲ ನೋಡ್ರಿ ಸಾಯಿ ಪಿಳ್ಳೆ. ಇಲ್ಲತ್ತ, ನಾನು ಹಂಗೆಲ್ಲ ಹೇಳಿಲ್ಲ. ನಾನು ನೋಡಿದ್ದೀನಿ ನೇತ್ರಾವತಿ ನದಿನ ಅಂತ ಅತ್ತೆ ಹೇಳಿದ್ದು. ಇವನು ಮಂದ ಏನೇನ ಹೇಳ್ತಂತೆ ಆದಿ ನನ್ನ ಮೇಲೆ. ಮಂದುನಾಥ, ಹಿಂಗೆಲ್ಲ ಹೇಳ್ಬೇಡ ನೀನು. ಮೇತುತ್ತ ಎಲ್ಲ ನಾನು ಬೈತಕ್ಕೇನೇನ ಮಾತಾಡ್ತಿದ್ದೆ ನೀನು. ಅಮಿ ಯಾಕೆ ಸುಳ್ಳು ಹೇಳ್ತಾ? ನಾವು ಬಂದಿರೋದು ಧರ್ಮಸ್ಥಳಕ್ಕೆ, ಇಲ್ಲಿ ಸುಳ್ಳು ಹೇಳ್ತಾರೆ ಯಾರನ್ನ? ಥೂ, ಬಸ್ನಾಗ ಹಂಗೆಲ್ಲ ನಾವು ಮೆಂದಿದ್ ನೀನು. ಈ ಪಿಳ್ಳೆ ಹೇಳೋದು ನೋಡು. ಲೋ ಪ್ರದೀಪ, ನೀನಾದ್ರೂ ಹೇಳಲ್ಲ. ಪಿಂಕಿ, ಎಲ್ರು ಹೇಳ್ರಿ, ನಾನೇನು ಸುಳ್ಳು ಹೇಳ್ತಿದ್ದೀನಾ? ಅವಳು ಹೇಳಿದ್ದೆ ತಾನೇ ಹೇಳ್ತಿರೋದು. ಹಂಗೆಲ್ಲ ಮಾತಾಡ್ಬೇಡ ಅಮ್ಮಿ. ಧರ್ಮಸ್ಥಳ ತಕ್ಕ ಬಂದು ದೇವಸ್ಥಾನ ತಕ್ಕ ಬಂದು ಯಾಕೆ ಹಿಂಗೆ ಮಾತಾಡ್ತೀಯ ನೀನು? ಏ ಮಂಜುನಾಥ, ಪರಿಮಳ, ನೀವಿಬ್ರು ಫ್ರೆಂಡ್ಸು. ನೀವಿಬ್ರು ಜಗಳ ಆಡ್ತೀರಾ? ಯಾಕೆ ಜಗಳ ಆಡೋದು? ಮಂಜುನಾಥ, ಬಾರೋ ಹೋಗ್ಲಿ ಬಾರೋ. ಚಿಕ್ಕುಡಿ ಏನು ಅಂದಿದ್ದಾಳೆ, ನೀನು ಸ್ವಲ್ಪ ಜಾಣ, ನೀನು ಬುದ್ಧಿವಂತ ಅಂತ ನಿನ್ನ ಹತ್ರ ಮಾತಾಡಕ್ಕೆ ಹೋದ್ರೆ ನೀನೇ ಚಾಡಿ ಹೇಳ್ತಿದ್ಯಲ್ಲೋ, ನೀನೇ ಜಗಳ ಮಾಡ್ತಿದ್ಯಲ್ಲ ಎಲ್ಲರ ಹತ್ರನೂ. ಅವೇನೋ ಮಾತಾಡಿದ್ದಾಳೆ ಚಿಕ್ಕ ಹುಡುಗಿ, ನೀನು ಸುಮ್ಮನಿರ್ಬೇಕು ನೀನು. ಅರ್ಥ ಆಯ್ತಾ? ಮಂಜುನಾಥ, ನಾನು ಹೇಳ್ದಷ್ಟು ಮಾಡಿ. ಇವಾಗ ಹುಡುಗರ ಜವಾಬ್ದಾರಿ ಎಲ್ಲ ನಿಂದು. ಅರ್ಥ ಆಯ್ತಾ? ಮತ್ತೆ ನೋಡ್ರಿ ಸಾ ಪಿಳ್ಳೆ ಹೆಂಗೆ ಅಂತಿದ್ ಮತ್ತೀಗ ಮಾಡೋದೆಲ್ಲ ಮಾಡಿ ನನ್ನ ಬಯಸೇತ ಪಿಳ್ಳೆ. ಆತು ಬಿಡಪ್ಪ. ಅಯ್ಯೋ, ನಾನು ನೀನು ಇಬ್ರು ಜೊತೆ ಸ್ನಾನ ಮಾಡೋಣ ಅಂತ ಹೇಳಿದ್ದೆ ಯಾಕೆ ಹೇಳು? ಅಂದರೆ ನೀನು ಸ್ವಲ್ಪ ಜಾಣ, ನನ್ನ ಜೊತೆಗೆ ಇರಲಿ ಅಂತ ಹೇಳಿದ್ದು. ಅರ್ಥ ಆಯ್ತಾ? ಇನ್ನೊಂದು, ಹೆಣ್ಮಕ್ಳನ್ನ ಪಿಳ್ಳೆ ಗಿಳ್ಳೆ ಅಂತ ಎಲ್ಲ ಕರಿಬಾರ್ದು. ಅರ್ಥ ಆಯ್ತಾ? ಆತು ಬಿಡಿ ಸಾ, ಏನು ಕರಿಯಲ್ಲ. ಆಯಿತು ಮಕ್ಕಳೇ, ಎಲ್ಲರೂ ಹೋಗಿ ಸ್ನಾನ ಮಾಡ್ಕೊ ಹೋಗಿ. ಪ್ರದೀಪ, ವಸಂತ, ಹುಷಾರು ಕಂಡ್ರೋ. ಅಮ್ಮಿ, ಪಿಂಕಿ, ನಾವಿಬ್ರು ಜೊತೆಗೆ ಸ್ನಾನ ಮಾಡೋಣ ಕಣೆ. ಇಲ್ಲೇನಾ? ಆ ಕಡೆಗೆ ಹೋಗೋದು ಬೇಡ. ಸರಿನಾ? ಇಲ್ಲೇ ಕೂತ್ಕೊಂಡು ಸ್ನಾನ ಮಾಡೋಣ ಬಾ. ಪರಿಮಳ, ನೀನು ಯಾಕೆ ಹೆಂಗೆ ಮಾತಾಡ್ತೀಯ ಮಂಜುಂತಾಗೆ? ಅವ್ನು ಮಂಜ ಪಾಪ ನಮ್ಮನ್ನೆಲ್ಲ ನೋಡ್ಕೊಂತಿದ್ದಾನೆ ತಾನೆ. ಅವನು ಎಲ್ಲ ಅಷ್ಟೇ ಮೇಷ್ಟ್ರಿಗೆ ಹೇಳ್ಬಿಡ್ತಾನೆ. ಅದಕ್ಕೆ ಏನು ಜಗಳ ಎಲ್ಲ ಮಾಡಕ್ಕೆ ಹೋಗ್ಬೇಡ ನೀನು. ಈ ಒಮ್ಮಿನೋದು ಹೆಂಗೆ ಮಾತಾಡ್ತೈತಿ? ನಿಮ್ಮ ಮಾಮನ ಮಗ, ನಿಮ್ಮ ಅತ್ತೆ ಮಗ ಅಂತ ಹೇಳ್ಬಿಟ್ಟು ಮಂಜುನ್ ಕತೆಗೆ ಮಾತಾಡ್ತೀಯ ನೀನು. ಇಲ್ಲಿ ಬಿದು. ಮಂಜ ಅಂದೆ ನಿಂಗೆ ಇತ್ತ ಅಲ್ವಾ, ಅದಕ್ಕೆ ಹಂಗೆ ಮಾತಾಡ್ತೀಯ ನೀನು. ಹಂಗೇನಿಲ್ಲ ಕಣೆ. ಹಂಗೆಲ್ಲ ಯಾಕೆ ಮಾತಾಡ್ತೀಯ ನೀನು? ನಮ್ಮ ಅತ್ತೆ ಮಗ, ನಮ್ಮ ಮಾಮನ ಮಗ ಅಂತ ಅಲ್ಲ, ಅವನು ಒಳ್ಳೆ ಹುಡುಗ, ಅದಕ್ಕೆ ಹಂಗೆ ಅಂತೀನಿ ಅಷ್ಟೇ. ಅಮ್ಮಿ, ಪಿಂಕಿ, ಪರಿಮಳ, ಹೋಗ್ರಿ, ಬೇಗ ಸ್ನಾನ ಮಾಡ್ಕೊ ಹೋಗ್ರಿ. ಮೇಷ್ಟ್ರು ಬೈತಾರೆ ಅಷ್ಟೇ. ಪರಿಮಳ, ನಡಿ, ನಾವು ಆ ಕಡೆಗೆ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಲ್ಲಿ. ವಸಂತ್, ಎಲ್ಗ ಹೋಗ್ತಿರೋದು? ಅಲ್ಲಿ ಹೋಗಂಗಿಲ್ಲ, ಹಗ್ಗ ಕಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸಲ ಹೇಳೋದು? ಬಾರೋ ಹಿಂದ್ಗೆ. ಸಾ ಇಲ್ಲಿಗಾನ ಹೋಗ್ಬೋದು ಸಾ, ಇನ್ನು ಮುಂದೆ ಹಗ್ಗ ಕಟ್ಟಿರೋದು. ಇಲ್ಲಿ ಹಲ್ಲು ಉಜ್ಕೊಂಡಿದ್ದು ಸೋಪಿನ ನೀರು ಎಲ್ಲ ನೊರೆ ಎಲ್ಲ ಇಲ್ಲೇ ಬರ್ತವೆ. ನಾವು ಇಲ್ಲಿ ಕೆಳಗೆ ಮಾಡ್ತಾ ಇದ್ರೆ ನಮ್ಮ ಅಕ್ಕದ ಮುಂದಕ್ಕೆ ಬರ್ತಾವ ಸಾ. ಅದಕ್ಕೆ ಅಲ್ಲಿ ಮುಂದಕ್ಕೆ ಹೋಗ್ತೀವಿ. ಅಲ್ಲಿ ಚೆನ್ನಾಗೈದವ್ ನೀರು, ಫ್ರೆಶ್ ಆಗೈದವ್ ನೀರು, ಅಲ್ಲಿ ಸ್ನಾನ ಮಾಡ್ಕೊಂಬರ್ತೀವಿ ಸಾ ನಾವು ಹೋಗಿ. ಆಯ್ತು, ಹುಷಾರಾಗಿ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು. ಕಲ್ಲು ಕೊಯ್ಕಂತವ್ ಕಾಲಿಗೆ, ಮತ್ತೆ ಜಾರುತ್ತೆ. ಅರ್ಥ ಆಯ್ತಾ? ಪ್ರದೀಪ, ಹುಷಾರು ಕೊಂಡ್ರು. ಸಾ
ಇಲ್ಲಿ ನೋಡಿ ಸ ಎಲ್ಲ ಗಲೀಜ್ ಮಾಡಿಕ್ಯವ್ರೆ. ಇಕ್ಕೇಂಡ್ರೆ ಬಟ್ಟೆ ಎಲ್ಲ ಇಲ್ಲೇ ಹಸ್ತೋಯವ್ರೆ. ಸೋಪು ಬ್ರಷ್ ಎಲ್ಲ ಇಲ್ಲೇ ಹಸ್ತೇವ್ ಸ. ಥೋ ಬಂದ್ ಜನಗಳು ನೆಟ್ಗೆಲ್ಲ ನಾವು ಅಂತ ಹಾಕ್ಬೇಕು. ಅಲ್ಲೆಲ್ಲ ನೋಡಿ ಸ ಬಟ್ಟೆ ಈಗ ಹಾಕೇನ ಅವ್ ಯಾತ ಮಾಡ್ಯಾವ್ರಿ ಬೋಗಣಿ ಅಂತವ ಅದ್ರಾಗ ಹಾಕ್ಬೇಕು ತಾನೆ. ಬಂದರೆಲ್ಲ ಶೆಡ್ಡಿ ಬಾಡಿ ಬ್ರಷ್ ಸೋಪು ಅದೆಲ್ಲ ಇಲ್ಲೇ ಶಾಂಪಿನ್ ಕವರು ಎಲ್ಲ ಇಲ್ಲೇ ಹಸ್ತೇವ್ರ ಸ. ಪಾಪ ಇಲ್ಲೆಲ್ಲ ಬಂದು ಕ್ಲೀನ್ ಮಾಡ್ಯಾರ ಹೆಂಗ್ ಮಾಡ್ತಾರ ಸ. ಬಂದರು ನೇರವಾಗಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ನಿಜ ಮಂಜು, ನೀನು ಹೇಳ್ತಿರೋದು ನಿಜ. ಇಲ್ಲಿ ದೇವಸ್ಥಾನಕ್ಕಂತ ಬರ್ತಾರೆ, ಸ್ನಾನ ಮಾಡ್ಕೋತಾರೆ. ಇಕ್ಕೊಂಡಿರೋ ಬಟ್ಟೆ ಇರ್ಬೋದು, ಸೋಪಿಂದು ಶಾಂಪಿಂದು ಗಲೀಜ್ ಬಟ್ಟೆಗಳೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ. ಈ ಥರ ಎಲ್ಲ ಮಾಡೋದ್ರೆ ಕ್ಲೀನ್ನೆಸ್ ಹೆಂಗಿರುತ್ತೆ ಹೇಳು? ಶುಚಿತ್ವ ಅಂತನ ದಿನವಿಡೀ ಬಡ್ಕಂತಾರೆ. ಆದರೆ ಇಲ್ಲಿ ಪವಿತ್ರ ನದಿನ ಅಪವಿತ್ರ ಮಾಡೋಗ್ತಾರೆ. ಪಾಪ ಕರ್ಮಗಳೆಲ್ಲ ತೊಳ್ಕೊಳಕ್ ಬರ್ತಾರೆ, ಪಾಪ ಕರ್ಮ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ. ಗಲೀಜ್ ಮಾಡಬಾರ್ದು, ಶುದ್ಧವಾಗಿರ್ಬೇಕು. ದೇವಸ್ಥಾನ ದೇವ್ರನ್ನ ನೆಲೆಸೋ ಸ್ಥಳಗಳೆಲ್ಲ ಶುದ್ಧವಾಗಿರ್ಬೇಕು. ಪ್ರವಾಸಿಗರು ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಭಾಳ ಒಳ್ಳೇದು ಮಂಜುನಾಥ. ಮಕ್ಕಳಿಂದ ಹಿಡಿದು ಅವನ್ನೆಲ್ಲ ಕಲಿಸ್ಬೇಕು. ನಿಮ್ಮಂಥ ಮಕ್ಕಳಿಗೆ ಈ ಕ್ಲೀನ್ನೆಸ್ ಬಗ್ಗೆ ಹೇಳ್ಕೊಂಡು ಕೊಡಬೇಕು. ಅದೇ ಅಲ್ವಾ ಶಿಕ್ಷಣ? ಹೂನ್ಸ, ಅಲ್ಲಿ ನೀರು ಒಯ್ಕೊಂಬಕ್ಕೆ ಬೇಜಾರಾಕೈತಿ. ನಾವ್ ಅಷ್ಟು ದೂರದಿಂದ ದೇವಸ್ಥಾನಕ್ಕೆ ಅಂತ ಬಂದು ಸ್ನಾನ ಅಂತ ಬಂದಿರ್ತೀವಿ. ಅವ್ರು ಒಳಗೆ ಹೋದ್ರೆ ಅಲ್ಲಿ ಮ್ಯಾಲೆ ಯಾರೋ ಉಗಿತಿರ್ತಾರೆ, ಅದೆಲ್ಲ ನಮ್ಮ ಬಾಯಿ ತಕ್ಕ ಬರ್ತೈತೆ. ಅಲ್ಲಿ ಯಾರೋ ಸ್ನಾನ ಮಾಡ್ತಿರ್ತಾರೆ, ಅವೆಲ್ಲ ನಮ್ಮ ಮೈ ಮೇಲೆಲ್ಲ ಹೋಗ್ತವೆ. ಇದೆಲ್ಲ ಇದು ಮಾಡ್ಬೇಕು ಸ ಇಲ್ಲಿ. ಒಳಗೆ ಹೋದ್ರೆ ಒಂದ್ ತರ ಆಗ್ತೈತ. ಯಾರ್ಯಾರ ಶೆಡ್ಡಿ ಬಾಡಿಗಳೆಲ್ಲ ಕೈ ಕಾಲಿಗೆಲ್ಲ ಸಿಕ್ತಿರ್ತವೆ. ನಿಜ, ಇದನ್ನ ಸ್ಟ್ರಿಕ್ಟ್ ಆಗಿ ಪಾಲಿಸ್ಬೇಕು. ಏನು ಮಾಡ್ತೀರಾ, ನಮ್ಮ ಜನನೇ ಅಷ್ಟು ಅರ್ಥ ಮಾಡ್ಕೋಬೇಕು. ಅವ್ರು ಅರ್ಥ ಮಾಡ್ಕೊಳ್ಳೋದ ಏನು ಮಾಡೋಕ್ಕಾಗಲ್ಲ ಮಂಜುನಾಥ. ಈಗ ನೀನು ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಯಾ, ನನಗೆ ಭಾಳ ಖುಷಿ ಆಗುತ್ತೆ ನಿನ್ನ ಬಗ್ಗೆ. ಈ ಥರ ಎಲ್ಲ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ಯಾ. ಈಗ ನೋಡಿ, ಸ್ನಾನ ಮಾಡ್ತೀವಿ ಅಂತ ಬರ್ತಾರೆ, ಸ್ನಾನ ಮಾಡ್ಕೋಬೇಕು. ಅವರ ಬಟ್ಟೆಗಳೆಲ್ಲ ತಗೊಂಡು ಬ್ಯಾಗ್ನ ಇಟ್ಕೊಂಡು ಹೋಗ್ಬೇಕು. ಶಾಂಪ್ ಇರ್ಬೋದು, ಸೋಪಿನ ಕವರ್ ಇರ್ಬೋದು, ಇವೆಲ್ಲ ತಗೊಂಡೋಗಿ ಅವ್ರ ಪಾಡಿಗೆ ಅವ್ರ ಪರ್ಸ್ನಲ್ ಆಗಿ ಅವ್ರ ಮನೆ ಹತ್ರ ಹಾಕ್ಕೊಳ್ಳೋದು. ಅಥವಾ ಅಲ್ಲಿ ಅದಕ್ಕೆ ಅಂತಲೇ ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ, ಆ ಡಸ್ಟ್ಬಿನ್ಗೆ ಹಾಕ್ಬೇಕಲ್ವಾ. ಅದನ್ನ ಬಿಟ್ಟು ಅವ್ರು ಇಷ್ಟ ಬಂದಂಗೆ ಮಾಡ್ತಿದ್ದಾರೆ. ಕ್ಲೀನ್ ಮಾಡೋರು ಕೂಡ ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ ಹೇಳ್ರಿ. ಅವ್ರು ಆ ಕಡೆ ಈ ಕಡೆ ನೋಡಬೇಕಾದ್ರೆ ಬಟ್ಟೆನ ಎಲ್ಲಿ ಬೇಕಾದ್ರೆ ಅಲ್ಲೇ ಹೋಗ್ತಾರೆ. ಇದೆಲ್ಲ ಏನೋಪ್ಪ ಅರ್ಥ ಆಗ್ತಿಲ್ಲ ನನಗೆ. ನೋಡು ಅವನು ಪ್ರದೀಪನು ವಸಂತ ಎಷ್ಟು ಹೇಳಿದ್ರು ಹೋಗ್ತಾನೆ ಇದ್ದಾನೆ. ಮಂಜುನಾಥ, ಕರಿ ಅವ್ರನ್ನ ಬೇಗ ಕರಿ. ವಸಂತ, ಪ್ರದೇ, ನನ್ನ ಮಕ್ಕಳ ಬರ ಏನೋ ಹಿಂದಕ್ಕೆ ಬರ್ರಿ. ಮೇಷ್ ಏನ್ ಹೇಳ್ತಿರೋದು ಆಗಿಂದನ? ಹೋಗ್ಬೇಡ್ರಿ ಅಂದ್ರೆ ಅರೆ ಹೊಡೆಯಕ್ಕೆ ಯಾಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಕಂಡಲ್ಲ ನಿಮ್ಮನ್ನ ಎಲ್ಗೂ ಕರ್ಕೊಂಡು ಹೋಗ್ಬಾರ್ದು ಅಂಬೋದು. ಬಾರ ಹಿಂದಕ್ಕೆ ಬರ್ರಿ, ಬೈತಾರ ಮೇಷ್ಟ್ರು.